ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್. ಇದು ಸೆಕೆಂಡ್ ವ್ಲಾಗ್ ನಂದು. ಸೊ ಆಲ್ರೆಡಿ ಫಸ್ಟ್ ವ್ಲಾಗ್ ನಾನು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿದ್ದೆ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲಿ ವಿಸಿಟ್ ಮಾಡಿ. ಮತ್ತೆ ಇದು ನನ್ನ ಸೆಕೆಂಡ್ ವ್ಲಾಗು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಹೇಗಂದ್ರೆ ತಮ್ಮನೇಲಿ ನೋಡೇ ಬಂದಿದ್ದೀರಾ. ಸೊ ನಾವೆಲ್ಲ ಹೋಗ್ತಿದ್ದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ತಿರುವಣ್ಣಾಮಲೈಗೆ, ಅರುಣಾಚಲೇಶ್ವರ ದರ್ಶನ ಮಾಡೋಕ್ಕೆ. ಸೊ ನಮಗೆ ಟ್ರೈನ್ ಆಲ್ರೆಡಿ 9:30ಗೆ ಬುಕ್ ಆಗಿದೆ. ಸೊ 8:30 ಇವಾಗ. ಇನ್ನು 1 hour ಅಲ್ಲಿ ಕೇರ್ಪುರಂ ನಾನು ರೀಚ್ ಆಗ್ತೀನಿ. ಸೊ ರೆಡಿಯಾಗಿ ನಿಮಗೆ ನಾನು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಬಾಯ್. ಫೈನಲಿ ಗಾಯ್ಸ್, ರೈಲ್ವೆ ಸ್ಟೇಷನ್ಗೆ ಬಂದೆ. ಫ್ರೆಂಡ್ಸ್ ಹುಡುಕಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಕಾಲ್ ಮಾಡಿದ್ದೀನಿ, ಬರ್ತಿದ್ದೀನಿ. ಅಲ್ಲಿಗೆ ಹೋಗಿ ಅವರು ಮೀಟ್ ಮಾಡಿ ಒಂದೇ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ನೋಡಿ ಫ್ರೆಂಡ್, ಹಾಯ್. ನೋಡಿ ಎಲ್ಲಾರು ಬಂದವ್ರೆ ನನ್ನ ಬಿಟ್ಬಿಟ್ಟು. ಫಸ್ಟೇ ಎಲ್ಲ ಮುಂಚೆ ಬಂದು ಜನರಲ್ ಟಿಕೆಟ್ ಇಟ್ಕೊಂಡು ಸ್ಲೀಪರ್ ಕೋಚಿಗೆ ಸ್ಕೆಚ್ ಆಗ್ತವ್ರಲ್ಲ. ಇನ್ನೊಬ್ಬ ನಮ್ ಲವರ್ ಬಾಯ್ ತೋರಿಸ್ತೀನಿ, ಬನ್ನಿ ಇಲ್ಲಿ. ಅಜಯ್ ನೋಡಿ, ಲವರ್ ಬಾಯ್ ಯಾಕೋ ಟೆನ್ಷನ್ ಮಾಡ್ಕೊಂಬಿಟ್ಟವ್ರು ಫುಲ್ಲು, ಟ್ರೈನ್ ಸಿಕ್ಕಿಲ್ಲ ಅಂತ. ಸೊ ಏನಿಲ್ಲ, ಟ್ರೈನು ನೆಕ್ಸ್ಟ್ ನಮ್ದು ಆಪೋಸಿಟ್ ಟ್ರೈನು ಬರುತ್ತೆ, ಪುದುಚೇರಿ ಎಕ್ಸ್ಪ್ರೆಸ್. ಸೊ ಆ ಟ್ರೈನ್ ಸುಮ್ಮನೆ ಹಂಗೆ ಕೂತಿದ್ದೀನಿ, ಟ್ರೈನ್ ಬಂದಿರಲಿಲ್ಲ. ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸು ಹೋಗಿಂದ ಮುಂಚೆ ಹೆಂಗೆ, ಹೋಗಿ ಬಂದ್ಮೇಲೆ ಹೆಂಗೆ ಅಂತ ಕೇಳೋಣ. ಫಸ್ಟ್ ನಮ್ಮ ಪಕ್ಕದ ಕಿರಣ್ ಬಾಯ್ ಕೂತವ್ರೆ. ಕಿರಣ್, ಈಗ ಹೇಗೆ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಬಂದಿದೀವಿ, ಈಗ ನೋಡ್ಬೇಕು ಏನಾಗ್ತಿದೆ ಅಂತ. ನಾವು ಫ್ರೆಂಡ್ಸ್ ಕೂಡಿ ಎಲ್ಲ ಮಾತಾಡ್ತಿದೀವಲ್ಲ. ಇನ್ನು ಬಗ್ಗೆ ನಮ್ ರೋಹಿತ್ ಬಾಯ್ ಕೂತಾರೆ. ರೋಹಿತ್ ಬಾಯ್, ಏನ್ ಹೇಳ್ಬೇಕಪ್ಪ ನಿಮಗೆ? ಇದು ಈಗ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ದು ಹೋಗಿಂದ ಮುಂಚೆ? ಹೋಗೋಕ್ಕಿಂತ ಮುಂಚೆ ಸೀಟೇ ಬುಕ್ ಆಗ್ಲಿಲ್ಲ, ಜನರಲ್ನಲ್ಲಿ ಸಾಯಿತ್ಕೋತ ಹೋಗ್ಬೇಕಿದೆ. ಏನಾದ್ರು ಐಡಿಯಾ ಮಾಡಿ ಜುಗಾಡ್ ಕೆಲಸ. ಜುಗಾಡ್ ಅಂದ್ರೆ ಸ್ಲೀಪರ್ ನಲ್ಲಿ ಹೋಗ್ಬೇಕು. ಈಗ ದುಡ್ಡು ಕೊಟ್ಟೆ ಎಕ್ಸ್ಟ್ರಾ. ಈಗ ನಮ್ ರೋಹಿತ್ ಪ್ರಸನ್ನ ಅವರು. ಪ್ರಸನ್ನ ಹೇಳ್ರಿ ನಿಮ್ದು ಹೋಗಿಂದ ಮುಂಚೆ, ಆಮೇಲೆ ಹೋಗಿ ಬಂದ್ಮೇಲೆ ಕೇಳ್ತೀನಿ ನಾನು ವಾಪಸ್ಸು. ಈಗ ಹೋಗಿಂದ ಮುಂಚೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಒಳಗಡೆ? ನಮ್ ಪ್ರಸನ್ನ ಅವರು ಫಸ್ಟ್ ಟೈಮ್ ಅಂತ ಟ್ರೈನ್ ಅಲ್ಲಿ ಹೋಗ್ತಿರೋದು. ಫಸ್ಟ್ ಟೈಮ್ ಅಲ್ಲೇ ಜನರಲ್ ಸಿಕ್ಕಿದೆ. ಇನ್ ನೆಕ್ಸ್ಟ್ ಟೈಮ್ ಬರ್ಬೇಕಾ ಹಂಗ ಅನ್ಕೋಬಾರ್ದು, ಆದ್ರೆ ಜನರಲ್ಲೇ ಚೆನ್ನಾಗಿ ಸಿಗ್ಲಪ್ಪ ಸೀಟ್ ಅವ್ರ ಅದೃಷ್ಟಕ್ಕೆ. ಫಸ್ಟ್ ಟೈಮ್ ಬಂದವ್ರೆ. ಇನ್ನ ಅಜಯ್ ಅವರು ನೋಡಿ, ಫುಲ್ಲು ಟೈಮಿಂಗ್ ಎಷ್ಟು ನಿಮ್ ನೋಡಿದ್ರೆ ಸಾಕು ಮುಖ ಮುಚ್ಕೊಂತಾರೆ, ಅವ್ರಿಗೆ ಅದೇನು ಗೊತ್ತಿಲ್ಲ. ಸೊ ಇದೇ ಇನ್ನಿಬ್ರೆಲ್ಲ ತಿನ್ನಕ್ ಹೋಗೋರ, ಅವ್ರು ಬಂದ್ಮೇಲೆ ಅವ್ರದ್ದು ಕೇಳ್ತೀನಿ. ನೋಡಿ ಫ್ರೆಂಡ್ಸ್, ವಾಪಸ್ ಬಂದ್ರು. ಎಲ್ಲ ಹೋಗಿದ್ರಿ? ಜನರಲ್ ಹೋಗಿ ನೋಡಕ್ಕೆ ಅಲ್ಲ, ಈಗ ನಮ್ದು ಕ್ವಶನ್ ಏನಂದ್ರೆ, ಕ್ವಶನ್ ಏನಂದ್ರೆ, ಈಗ ಹೋಗಿಂದ ಮುಂಚೆ ಎಕ್ಸ್ಪೀರಿಯನ್ಸ್ ಹೇಗ್ ಅನ್ಸಿದೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಹೇಳಿ? ಎಕ್ಸೈಟ್ಮೆಂಟ್ ಏನಿಲ್ಲ. ಈಗ ನೋವಿಂದ ಮುಂಚೆ ಎಕ್ಸೈಟ್ಮೆಂಟ್ ಹೆಂಗಿದೆ, ಬಂದ್ಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಈಗ ಹೋಗಿಂದ ಹೆಂಗಿದೆ ನಿಮ್ದು ಎಕ್ಸೈಟ್ಮೆಂಟ್? ಏನೇನ್ ಪ್ಲಾನ್ಸ್ ಇದೆ? ಕ್ಲಾಸ್ ಏನು ಮಾಡಿಲ್ಲ, ಮಾಡ್ಬೇಕೀಗ. ನಿನ್ನ ಸಚಿನ್, ನಿಂದೇನ್ ಪ್ಲಾನ್ ಇದೆ? ಏನಿಲ್ಲ, ಪ್ಲಾನ್ ಏನಂದ್ರೆ ಈ ಹಿಂದೆ ಹೋಗ್ತಿರೋ ಏರ್ಲೈನ್ ಇಂಜಿನಿಯರಿಂಗ್ ಇನ್ನೊಂದ ಇದಿರತ್ತಾ ಇಲ್ಲ ಅಂತ ಟೆಸ್ಟ್ ಮಾಡ್ಬೇಕು. ದೇವ್ರ ಹತ್ರ ಹೋಗ್ಬಿಟ್ಟು ನನ್ ಕೂದಲು ಕೊಟ್ಬಿಡಪ್ಪ. ನಾನೇನ್ ಕಾಣ್ತಾ ಇದ್ದೀನಿ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬಿಳಿ ಹುಡುಗ ಬಿಳಿ ಬಟ್ಟೆ ಹಾಕೊಂಡ್ ಬಂದವನು. ಆದ್ರೆ ಅವನು ಮಿಸ್ಟೇಕ್ ಆಗಿ ಇಲ್ಲಿ ಹುಡ್ಬಿಟ್ಟ ಅವನು. ಟೈಮ್ ಇವಾಗ 4:20 ಆಗಿದೆ. ನೋಡಿ ಬೇಕಾದ್ರೆ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ. ಸೊ ತಿರುವಣ್ಣಾಮಲೈಗೆ ರೀಚ್ ಆಗಿದ್ದೀವಿ. ಈಗ 2 kilometers ಇದೆ. ನೋಡ್ತೀವಿ ಈಗ ಹೆಂಗೆ ಬಸ್ಸಲ್ಲಿ ಹೋಗೋದಾ ಎಲ್ಲ ನಡ್ಕೊಂಡು ಹೋಗ್ಬೋದಾ ಅಂತ. ಫಸ್ಟ್ ಆಚೆ ಹೋಗ್ತೀವಿ. ಬೆಳಕಾಗ್ತದೆ, ಟಾರ್ಚ್ ಹಾಕೋರು ಕಾಣಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಫೈನಲಿ ಆಟೋಲ್ ಹೋಗ್ತಿದ್ದೀವಿ. ಪ್ರಸನ್ನ ಅವರೇ
ಮಾತಾಡಿ ರಾಜಗೋಪುರ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಫ್ರೆಶ್ ಅಪ್ ಆದ್ವಿ. ಇಲ್ಲೇ ನೋಡಿ ನನ್ನ ಹೆಸರು ಅರುಣ ಲಾಡ್ಜಲ್ಲಿ ನಾವು ಫುಲ್ ಫ್ರೆಶ್ ಅಪ್ ಆದ್ವಿ. ಈಗ ಫ್ರೆಶ್ ಅಪ್ ಆಗಿ ಹಿಂದೆ ಕಾಣಿಸ್ತಿರೋ ರಾಜಗೋಪುರ ಹತ್ರ ಹೋಗಿ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಇನ್ನೂ ಒಂದಿಬ್ಬರು ಬರೋರಿದೆ, ಬರ್ತಾರೆ. ಸೊ ಹೋಗೋಣ. ಸೊ ಎಲ್ಲ ಕ್ಯೂ ಅಲ್ಲಿ ನಿಂತವ್ರು, ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ. ಎಲ್ಲ ದರ್ಶನಕ್ಕೆ ಹೋಗ್ತವ್ರೆ. ನಾವು ಫಸ್ಟ್ ಗಿರಿ ಪ್ರದಕ್ಷಿಣೆ ಮಾಡೋಣ. போட்டு வச்சு கிடக்குறடி பிள்ளைங்களுக்கு அழகா வைக்கிறதுல ಇದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಓಡೋಕ್ಕೆ ಸ್ಟಾರ್ಟ್ ಆಗಿದೆ. ಹೋಗ್ತಿದ್ದೀವಿ. ನಾವು ಹೊಸಬ್ರು ಮೀಟ್ ಮಾಡಿ ನೆನ್ನೆ ಟ್ರೈನ್ ಮಿಸ್ ಮಾಡ್ಕೊಂಡು ಬಸ್ಸಲ್ಲಿ ಬಂದವ್ರೆ. ಹೆಂಗಿತ್ತು ಬಸ್ ಜರ್ನಿ? ಹೌದಾ? ನಮ್ದು ಚೆನ್ನಾಗಿತ್ತು ಹೆಂಗೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಲಿಂಗಕ್ಕೆ ಹೋಗ್ತಿದ್ದೀವಿ. ಹೋಗ್ತಾ ದಾರಿಯಲ್ಲಿ ತೋರಿಸ್ತೀನಿ. ಸೊ ಹೇಳಿ ಪ್ರಸನ್ನ ಅವರೇ, ಹೇಗಿತ್ತು ಫಸ್ಟ್ ಲಿಂಗದ ಎಕ್ಸ್ಪೀರಿಯನ್ಸು? ಇಂದಿರಲಿಂಗಂ ದರ್ಶನ ಆಯಿತು. ಇಂದ್ರಲಿಂಗದಿಂದ ಏನು ನಮಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದರೆ ಇಂದ್ರಲಿಂಗ ಏನು ಶಕ್ತಿ ಬೇಕಂತ ಹೇಳ್ತೀರಾ ನೀವು? ಇಂದ್ರೆ ಹೇಗಿದ್ನೋ ಆಗಿದ್ರೆ ಸಾಕು. ನಾವು ಇಂದ್ರನ ಶಕ್ತಿ ಮತ್ತು ಯುಕ್ತಿ ಒಂಥರ ಸಾಕು. ಸಚಿನ್, ಫಸ್ಟ್ ಲಿಂಗ ಕಂಪ್ಲೀಟ್ ಮಾಡಿ ಎಷ್ಟು ಖುಷಿಯಾಗಿದ್ದಾರೆ? ಇನ್ನೂ 7 ಲಿಂಗ ಐತೆ. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಒಳ್ಳೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಹಾಂ, ನಾವು ಅದೇ ಹೇಳ್ರಿ ನೀವು ಒಂದು ಮಾತು. ಇದು ನೋಡಿ ಫ್ರೆಂಡ್ಸ್, ಆಗ್ಲಿಂದ ನಿನ್ನೆಯಿಂದ ಮುಖ ತೋರಿಸ್ತಾನೂ ಇಲ್ಲ, ಈಗ ಒಂದು ಮಾತಾಡ್ಬೇಕು. ಇಲ್ಲ ಹೇಗಿತ್ತು ಇಂದ್ರಲಿಂಗ? ನೋಡಿ ಚೆನ್ನಾಗಿತ್ತು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದ. ನಾವೆಲ್ಲ ಏನು ಹತ್ತಲ್ಲಿ ಮಾಡಿದ್ವಿ, ನಾವು ಅಷ್ಟೇ. ಓಕೆ, ನೆಕ್ಸ್ಟು ಸೆಕೆಂಡ್ ಲಿಂಗ. ಯಾವುದು ಸೆಕೆಂಡ್ ಲಿಂಗ? ಗೊತ್ತಾ ಸೆಕೆಂಡ್ ಲಿಂಗ ಯಾವುದು? ಸೆಕೆಂಡ್ ಲಿಂಗ ಯಾವುದು ಅಂತ ಕಮೆಂಟ್ ಮಾಡಿ. ಅಷ್ಟೊಂದು ನಾವು ಹೋಗಿ ನಿಮ್ಗೆ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಕಾಮಾಕ್ಷಮ್ಮ ಟೆಂಪಲ್ಗೆ ಬಂದು ಕಾಮಾಕ್ಷಮ್ಮನ ದರ್ಶನ ಆಯಿತು. ಈಗ ನೆಕ್ಸ್ಟ್ ಹೋಗೋಣ. ಏನು ಸಚಿನ್ ಒಂದು ಕೊಡ್ತಕ್ಕಂತೆಯಾ? ಹಂಗೆ ಚೆನ್ನಾಗಿ ಬರ್ತಿತ್ತು. ಸನ್ರೈಸ್ ಆಗಿದೆ ಆಲ್ರೆಡಿ. ನೋಡಿ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ ಕ್ಯಾಮ್ರಲ್ಲಿ. ನೋಡಿ ಫ್ರೆಂಡ್ಸ್, ಇದೇ ಮ್ಯಾಪು. ಸೊ ಇದ್ರ ಪ್ರಕಾರ ನಾವು ಆಲ್ರೆಡಿ ಒಂದು ಕಂಪ್ಲೀಟ್ ಮಾಡಿದ್ದೀವಿ. ಎರಡನೇದಕ್ಕೆ ಹೋಗ್ತಿದ್ದೀವಿ. ಅದು ಇಂದ್ರಲಿಂಗಂ. ನೋಡಿ ಫ್ರೆಂಡ್ಸ್, ನಾವು ಸೆಕೆಂಡ್ ಲಿಂಗಕ್ಕೆ ಬಂದ್ವಿ ಫೈನಲಿ. ಅಗ್ನಿಲಿಂಗಂ. ಒಳಗಡೆ ಕ್ಯಾಮ್ರಾ ಅಲ್ಲಿ ಎಲೆಗಂಟ ತೊಗೊಂಡೋಗ್ತೀವಿ. ನೋಡೋಣ, ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸ್ವಲ್ಪ ಜಾಸ್ತಿ. ನೋಡಿ ಫ್ರೆಂಡ್ಸ್, ಬರಬೇಕಾದ್ರೆ ನಿಮಗೆ ಕಾಳಿಯಮ್ಮ ಟೆಂಪಲ್ ಸಿಗುತ್ತೆ. ಕಾಳಿಯಮ್ಮನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ಬೋದು ನಾವು. ಹೆಜ್ಜೆಗೊಂದು ಹೆಜ್ಜೆ ಎಲ್ಲಿ ಯಮಲಿಂಗ ಇದು ನೀನು ಹೇಳಿದ್ರೆ ಕರೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ಯಮಲಿಂಗಂಗೆ ಹೋಗ್ಬೇಕಾದ್ರೆ ಶ್ರೀ ರಾಮ. ಇವಾಗ ನಾವು 3ನೇ ಲಿಂಗ ಯಮಲಿಂಗಕ್ಕೆ ಹೋಗ್ತಿದ್ವಿ. ಯಮಲಿಂಗ ಇಲ್ಲಿಂದ 2 ಕಿಲೋಮೀಟರ್ ಇದೆ. ಆಲ್ರೆಡಿ 2 ಲಿಂಗ ಪಾಸ್ ಮಾಡಿದ್ದೀವಿ. ಸೊ 3ನೇ ಲಿಂಗ ಯಮಲಿಂಗ 2 ಕಿಲೋಮೀಟರ್ ಇದೆ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಎಲ್ಲರೂ ರಿಚ್ ಆಗ್ತೀವಿ. ರಿಚ್ ಬರೋ ಎಲ್ಲ ರಿಚ್ ಆಗ್ತೀವಿ ಬೀಚ್ಗಿಂತ. ಕೆಲವು ಸಮಯದಲ್ಲಿ ಯಮಲಿಂಗ ರೀಚ್ ಆಗ್ತೀವಿ. ಹೇಳಿದ್ನಲ್ಲ ಆಗಲೇ, ಯಮಲಿಂಗ ಇನ್ನು 1.5 ಕಿಲೋಮೀಟರ್. ಎಲ್ಲೋಡಿದ್ರು ಊಟ ಊಟ ಊಟ.
ಊಟ ಆಯ್ತಾ? ಮಾಡೋಣ ಅಂತ ಮನ್ಸಲ್ಲಿ ಅಂದ್ಕೊಂಡಿದ್ವಿ. ಸೊ ಈ ಪ್ರದಕ್ಷಿಣೆ ಮಾಡಿಕೊಂಡು ತಮಿಳ್ನಾಡಲ್ಲಿ ಏನು ಫೇಮಸ್ ಹೇಳೋ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ಇಡ್ಲಿ. ಮತ್ತೆ ತಮಿಳ್ನಾಡು ಫಸ್ಟ್ ಟೈಮ್ ಬಂದವ್ರು ನಮ್ಮ ಕಿರಣ್ ಬಾಯಿ. ಕರ್ನಾಟಕ ಬಿಟ್ಟು ಬಂದಿರೋದು ಕರ್ನಾಟಕ ಬಾರ್ಡರ್ ದಾಟೋರೆ ಧೈರ್ಯ ಮಾಡಿ. ಫಸ್ಟ್ ಟೈಮ್ ಬಂದಿರೋದು ಕರ್ನಾಟಕ ಅಷ್ಟೇ, ನಮ್ದು ಒಂದೇ ಕನ್ನಡ ಒಂದೇ ಬರುತ್ತೆ. ನಿಮ್ದೇ ರೈಸ್ ಯಾವುದು? ಕರ್ನಾಟಕ ಬರೋದು ನಾಲ್ಕು ಸರಿ ತಿರುಪತಿ ಇರೋದು ಆಂಧ್ರ ಪ್ರದೇಶಲ್ಲಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಷ್ಟು ಚೆನ್ನಾಗಿ ಬಂದಿದ್ದೀರಪ್ಪ ನೀವು. ಈಗ ನಾವು ಆರುಮುಗಂ ಟೆಂಪಲ್ನ ವಿಸಿಟ್ ಮಾಡ್ಕೊಂಡ್ಬಂದು ದೇವರು ಸುಬ್ರಹ್ಮಣ್ಯ ಸ್ವಾಮಿ ಥರ ಆರುಮುಗಂ ಅಂತ ಇಲ್ಲಿದೆ ಸೇಮು, ಅದನ್ನು ನೋಡ್ಕೊಂಡ್ಬಂದು ಈಗ ನೆಕ್ಸ್ಟ್ ಹೋಗ್ತಿದ್ದೀವಿ. ಇನ್ನು ಯಮಲಿಂಗ ಇನ್ನೂ ರೀಚ್ ಆಗೋಕ್ಕಾಗಿಲ್ಲ. ಏನಂತಿದ್ದಲ್ಲ ಅವನ್ನ ಸೆಕೆಂಡ್ ಟೈಮ್ ತಮಿಳ್ನಾಡಕ್ಕೆ ಬರುತ್ತೆ. ಯಾವಾಗ? ಫಸ್ಟ್ ನಾವು ಚಿಕ್ಕವನಿದ್ದಾಗ ಕನ್ಯಾಕುಮಾರಿ ಹೋಗಿದ್ದೆ. ಹಾಂ, ಕನ್ಯಾಕುಮಾರಿಗೆ ಹೋಗಿ ಅದೇ ಫಸ್ಟ್ ಟೈಮ್. ಹಾಂ, ಈ ಸೆಕೆಂಡ್ ಟೈಮ್ ತಮಿಳ್ನಾಡಿಗೆ ಬರುತ್ತೆ. ಫೈನಲಿ ಫ್ರೆಂಡ್ಸ್, ಮೂರನೇ ಲಿಂಗ ಯಮಲಿಂಗ ಕಂಪ್ಲೀಟ್ ಮಾಡಿದ್ದೀವಿ. ಹೆಂಗನ್ಸ್ತು ಯಮಲಿಂಗ ಕಂಪ್ಲೀಟ್ ಮಾಡಿ? ಮೂರನೇದು ಬೇಗ, ಎಷ್ಟು ಬೇಗ? 7:30 ಆಯಿತು. 7:30. ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ದು ನಾವು? 6 ಗಂಟೆ, 6:30 ಅನ್ಸುತ್ತೆ. 6:30 ಅಲ್ವಾ ಕಿರಣ್? 6:30 6:20 6:30 ಅನ್ಕೊಳ್ಳಿ. 6:30ಗೆ ಸ್ಟಾರ್ಟ್ ಮಾಡಿದ್ವಿ, 7:30 ಆಗಿದೆ. 1 hour ಬರೀ 3 ಲಿಂಗ ನಾವು ಕಂಪ್ಲೀಟ್ ಮಾಡಿರೋದು. ಸೊ ನೆಕ್ಸ್ಟ್ ಲಿಂಗ ಬಂದು ನೆಕ್ಸ್ಟ್ ನಿರುತ್ತಿ ಲಿಂಗಂ. ಎಷ್ಟು ಕಿಲೋಮೀಟರ್ ಇದೆ? ನಿರುತ್ತಿ ಲಿಂಗಂ 1.6 ಕಿಲೋಮೀಟರ್ಸ್ ಇದೆ. ಬೇಗ ಕವರ್ ಮಾಡ್ತೀವಿ ಇವಾಗ. ಸ್ವಲ್ಪ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಜೊತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಮಗೆ ಬರಬೇಕಾದ್ರೆ ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ ಯಾರ್ಯಾರು ಗಿರಿ ಪ್ರದಕ್ಷಿಣೆ ಆಗ್ತಾರೋ ಅವ್ರಿಗೆ. ಮತ್ತು ಒಂದು ರಿಫ್ರೆಶ್ಮೆಂಟ್ ಅನ್ನೋ ಬಿಸ್ಕೆಟು ಕೊಟ್ಟರು. ಬಿಸ್ಕೆಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೇಗ ಬಂದರೆ ಪ್ರಸಾದನೂ ಸಿಗುತ್ತೆ. ಪ್ರಸಾದ ಖಾಲಿಯಾಗಿ ಪ್ಲೇಟ್ಸ್ ಮಾತ್ರ ಇತ್ತು, ಅದಕ್ಕೆ ಬಿಸ್ಕೆಟ್ ಕೊಟ್ಟಿದ್ದಾರೆ. ಸೊ ಇದು ಅಟ್ಲೀಸ್ಟ್ ಸ್ವಲ್ಪ ಶಕ್ತಿ ಕೊಡ್ತಾರೆ. ತೋರಿಸು, ಶಕ್ತಿ ತೋರಿಸು. ಶಕ್ತಿ ಬಾ ತೋರಿಸ್ತೀನಿ. ಇನ್ನು ಯಾಕೋ ಬ್ರೈಟ್ನೆಸ್ ಕಮ್ಮಿ. ಕರೆಕ್ಟ್. ಚಲೋ ಬೇಗ. ಆಲ್ರೆಡಿ ಪ್ರಸನ್ನ ಮತ್ತು ಆದಿ ನಮ್ಮನ್ನೆಲ್ಲ ಬೀಟ್ ಮಾಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಮುಂದೆ ಹೊರ ಗೊತ್ತಿಲ್ಲ. ನಾವು ತುಂಬ ಸ್ಲೋ ಆಗಿ ಹೋಗ್ತಿದ್ದೀವಿ. 500 ಮೀಟರ್ ಮುಂದೆ ಬೇಗ ಹೋಗಿ ಅವ್ರಿಗಿಂತ ಫಸ್ಟ್ ನಾವೇ ಕಂಪ್ಲೀಟ್ ಮಾಡ್ತೀವಿ. ನೋಡ್ದೇ ರೀ, ಗೋಸ್ಕರ ಬರ್ತೀವಿ. ನೋಡಿದ್ರೆ CGP ಮ್ಯಾಟರ್ ಅದಕ್ಕೆ 10.4 CGP ಬರುತ್ತೆ. ಒಂದು ದೇವರ ಮೇಲೆ ಭಕ್ತಿ ಇದ್ರೆ CGP ಇಲ್ಲಿ ತರ್ತಾನೆ. ಬಾಯವರಲ್ಲಿ ಗಣೇಶ್ ಅವರು ಬೇಡ್ಕೊಳ್ಳೋದೆಲ್ಲ ನಿಮ್ಗೆ ಹೇಳ್ಬೇಕಾ? ಬೇಡ್ಕೊಂಡೇ ಇಲ್ಲ. ನಾವೇ ಹಿಂದೆ ಉಳಿದಿದ್ದೀವಿ ಗಾಯ್ಸ್. ಬೇಗ ಕವರ್ ಮಾಡಬೇಕು. ಏನಾಯ್ತು? ನಮ್ಮ ಹುಡುಗ ಭಕ್ತಿಗೋಸ್ಕರ ಅಂದ್ಮೇಲೆ ಏನು ಬೇಡ್ಕೊಂಡ್ಬಾರ್ದು. ಬರಬೇಕು ಏನ್ರ ಬೇಡ್ಕೊಂಡು. ಅದೇನೋ CGP ಏನು ಬೇಡ್ಕೊಂಡಿಲ್ಲ ಇಲ್ಲ. CGP ಬಗ್ಗೆ ಭಕ್ತಿ ಬೇರೆ, ಬೇಡ್ಕೊಳೋದು ಬೇರೆ, ಕೇಳ್ಕೊಳೋದು ಬೇರೆ. CGP ಅಂತ ಹೇಳ್ಕೊಂಡು ನಾವೇನು ಮಾಡೋದು? ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಇದು. ಸಾಕಾಯ್ತಾ? ಅಲ್ಲೇ ವ್ಯೂ ಚಲೋ. ಓ, ಇಲ್ಲಿ ಕೂತವ್ರೆ ನೋಡಿ ಫ್ರೆಂಡ್, ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತವ್ರೆ. ಆದಿ ಪ್ರಸನ್ನ ಮೀಟ್ ಮಾಡಬೇಕು, ಎಲ್ಲವರ ಗೊತ್ತಿಲ್ಲ. ಹೀಗೆ ಬಂದ್ಬಿಟ್ವಿ ನಿರುತ್ತಿ ಲಿಂಗ ಅನ್ಸುತ್ತೆ. ದುರ್ವಾಸ ಮಹರ್ಷಿ ಅವ್ರನ್ನ ನೋಡಕ್ ಬಂದಿದ್ದೀವಿ ಫ್ರೆಂಡ್ಸ್. ಅವ್ರನ್ನ ನೋಡ್ಕೊಂಡ್ ಬರ್ತೀವಿ. ಎಲ್ಲ ಕಾಯಿನ್ ಹಾಕ್ತಾರೆ. ಬೇಡ್ಕೊಂಡಿರೋ ವಿಶ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ದುರ್ವಾಸ ಮುನಿಗಳ ಹತ್ರ ಕಾಯಿನ್ ಹಾಕ್ತಿದ್ದಾರೆ. ನಮ್ಮ ಹತ್ರ ಕಾಯಿನ್ ಇಲ್ಲ, ಹಾಕ್ಬೋದಾಗಿತ್ತು ನಾವು.
ನೋಡ್ಬೋದು ಸ್ವಲ್ಪ ಜನ ಆಟೋಲು ಪ್ರದಕ್ಷಿಣೆ ಮಾಡ್ತಿದ್ದಾರೆ ಬರಿಗಾಲಲ್ಲಿ, ಶೂ ಹಾಕೊಂಡು, ಸಾಕ್ಸ್ ಹಾಕೊಂಡು. ನಾವು ಮಾತ್ರ ಬರಿಗಾಲಲ್ಲಿ ಮಾಡ್ತಾ ಇದೀವಿ. ಅದರಿಂದ ಬಸ್ಗಳು ಹೋಗುತ್ತೆ ನಿಮಗೆ ನೋಡ್ಬೋದು. ಬೆಂಗಳೂರಿಗಿದೆ ಬಸ್ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕಾಲ್ ಮಾಡಿದ್ದೆ ಪ್ರಸನ್ನ ಮತ್ತು ಆದಿ ಅವ್ರಿಗೆ. ಆಲ್ರೆಡಿ ನಿವೃತ್ತಿ ಲಿಂಗಂ ಮುಗಿಸಿ ಅವರು ಮುಂದೆ ಹೋಗ್ತವ್ರೆ. ನಾವು ಈಗ ತಾನೇ ಜಸ್ಟ್ ಬಂದಿದ್ದೀವಿ. ಸೊ ಬೇಗ ಕಂಪ್ಲೀಟ್ ಮಾಡಿ ಬೇಗ ಅವ್ರನ್ನ ಕ್ಯಾಚ್ ಮಾಡ್ತೀವಿ. ಫೈನಲಿ ನಿವೃತ್ತಿ ಲಿಂಗಂ ವಿಸಿಟ್ ಮಾಡಿ ದೇವ್ರನ್ನ ನೋಡಿ ದರ್ಶನ ಆಯಿತು. ನೆಕ್ಸ್ಟ್ ಇರೋದು ನಮ್ಮದು ಸೂರ್ಯಲಿಂಗಂ. ಸೂರ್ಯಲಿಂಗಮ್ ಇನ್ನು 1.3 ಕಿಲೋಮೀಟರ್ಸ್ ಇದೆ. ಸೊ ಇದನ್ನ ನಮ್ಮ ಆದಿಬಾಯಿ ಹೇಳ್ತವ್ರೆ ಬೇಗ ಕಂಪ್ಲೀಟ್ ಮಾಡ್ತೀವಿ, ನೀವು ನಮ್ಮನ್ನ ಚೇಸ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಟಕ್ಕರ್ ಕೊಡೋಕ್ಕೆ ನಮ್ಮ ಕಿರಣ್ ಬಾಯ್ ರೆಡಿಯಾಗಿ ಫುಲ್ ಸ್ಪೀಡಲ್ಲಿ ನಡೀತಾರೆ. ನೋಡಿ ನನ್ನೇ ಬಿಟ್ಟು ಹೋಗ್ತಾರೆ, ಇರ್ರಿ ಕ್ಯಾಮ್ರಾಮನ್ನೇ ಬಿಟ್ಟು ಹೋಗ್ತಿರಲ್ರಿ. ಎಷ್ಟು ಕಾಯಿಗಳಿದೆ ನೋಡಿ ಫ್ರೆಂಡ್ಸ್. ದೇವರ ವಾಹನ. ಓಂ ನಮಃ ಶಿವಾಯ. ಪಾಂಡಿಚೇರಿ ನಮ್ಮ ಮ್ಯಾಚ್ ದರ್ಶನ ಆದ್ಮೇಲೆ ಪಾಂಡಿಚೇರಿಗೆ ಆಗ್ಲೇ ಬುಕ್ ಆಗೈತಲ್ಲ. ಏ ಇಲ್ಲ, ಪಾಂಡಿಚೇರಿಯಲ್ಲಿ ನಮ್ಮ ಮ್ಯಾಚ್ ಸೇರೆ ಸಚಿನೇ ದುಡ್ಡು ಹಾಕೋನಪ್ಪ ಹೇಳ್ಕೋಬೇಕಾಗ್ತದೆ. ತೋರ್ಸು ನಿಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರ್ಸು. ಪಾಂಡಿಚೇರಿಗೆ ಪಕ್ಕ ಬಸ್ ಬುಕ್ ಆಗೈತೆ ಆಲ್ರೆಡಿ. ಬಸ್ ನೆನ್ನೆನೆ ಮಾಡಿ ಅವೆಲ್ಲ ಗೊತ್ತಿಲ್ಲ. ಹೆಂಗಿದ್ರು ಇಷ್ಟು ದೂರ ಬಂದ್ಬಿಟ್ಟು ಪಾಂಡಿಚೇರಿಗೆ ಹೋಗ್ತಾನೆ ಇರ್ತೀಯಾ? ಇಲ್ಲ ಅವೆಲ್ಲ ಗೊತ್ತಿಲ್ಲ. ಪಾಂಡಿಚೇರಿಗೆ ಎಷ್ಟು ಜನ ಕಾಯ್ಕೊಂಡವ್ರೆ ಹೋಗ್ಬೇಕಂತ. ಇವ್ನು ನೋಡಿ ಪಾಂಡಿಚೇರಿಗೆ ಬರಲ್ಲ, ಬೆಂಗಳೂರು ವಾಪಸ್ ಬಸ್ಸಾಗಿ ಹೋಗ್ತೀನಿ ಅಂತ. ಕಿರಣ್ ಬಾಯ್ ಹೇಳಿ ಸ್ವಲ್ಪ. ನಮ್ಮ ದೋಸ್ತ ಹೇಳೋದು ಅವ್ನಿಗೆ ಹೇಳಿ ಹುಡುಗಿ ಅಂತ. ಸೀಕ್ರೆಟ್ ಏನಂದ್ರೆ ನಾವು ಪಾಂಡಿಚೇರಿಗೆ ಬುಕ್ ಮಾಡಿಲ್ಲ, ಆದ್ರೆ ಅಜಯ್ಗೆ ಎದುರಿಸ್ತಾ ಇದೀವಿ ಪಾಂಡಿಚೇರಿಗೆ ಹೋಗ್ತಿದೀವಿ ಅಂತ. ಸೊ ಫೈನಲಿ ಬಂದ್ಬಿಟ್ವಾ? ಇಲ್ಲ 1.3 ಕಿಲೋಮೀಟರ್ ಇನ್ನು 1.3 ಕಿಲೋಮೀಟರ್ಸ್ ಇದೆ. ಇಲ್ಲಿ ತೋರಿಸ್ತೀನಿ ರೀ. ಇಲ್ಲೊಂದು ಜಾಗ ಡೆವಲಪರ್ಸ್ ಅಂತ ಒಂದು ಟೆಂಪಲ್ ಇದೆ, ಚೆನ್ನಾಗಿದೆ. ನಮ್ ರೋಹಿತ್ ಅಗರ್ಬತ್ತಿಗೆ ಮಂಗಾರಿ ತಗೊಂಡಪ್ಪ. ಅಗರ್ಬತ್ತಿಲಿ ಮಂಗಳಾರತಿ ಅವನು ಸ್ಪೆಷಲ್. ಬಾಳ ಇಲ್ಲಿ ಹೋಗೋಣ. 1 ಕಿಲೋಮೀಟರ್ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಒಂದು ಉನ್ನತಿ ಅಮ್ಮನ್ನ ನೋಡ್ಕೊಂಬರೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಆಚೆಯಿಂದಾನೇ ನೋಡ್ಬಿಟ್ಟು ಕೈ ಮುಗ್ದು ಊಟ ಹಾಕ್ಬಿಡ್ತಾರೆ. ಅಲ್ಲಿ ನೋಡಿ ಅಲ್ಲಿ ಹೋಗ್ತವ್ರೆ ನೋಡಿ. ನಾವು ಫುಲ್ಲು ನೀಟಾಗಿ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಬೊಟ್ಟು ಮೇಲೆ ಬೊಟ್ಟು ಇಡ್ತಾನೆ ಇದೀವಿ. ಆಲ್ರೆಡಿ ಎಷ್ಟಾಗಿದೆ ನೋಡಿ, ಹಿಂದೆಷ್ಟಾಗಿದೆ ಬೊಟ್ಟು. ಹಾಂ, ನಂದಿ ಕಿವಿನಲ್ಲಿ ಕಿವಿಯಲ್ಲಿ ಅದು ಹೇಳ್ಬಾರ್ದು. ಅದು ಹೇಳಿದ್ರೆ ಆಗುತ್ತಾ? ಅದೇನಾದ್ರು ಆಗ್ಲಿ ಅಂತ ಹೇಳ್ಕೊಬೇಕು. ದೇವ್ರಿದ್ದಂಗ ಹೇಳು. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದ್ದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಬ್ಲಾಗ್ ಏನು ಕೆಫೆ ಊಟ ನೋಡಿ ಹೊಟ್ಟೆ ಹಸಿದಿದೆ. ಆದ್ರೂ ಊಟ ಏನು ತಿನ್ಬಾರ್ದು ಅಂತ ಬರೀ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿ. ಆದ್ರೆ ಬಿಸ್ಕೆಟ್ ತಿಂದಿದ್ದಾನೆ ಬ್ರೋ. ದೇವರೇ ಕೊಟ್ಟಿದ್ದು, ಇಲ್ಲ ಅಂದ್ರೆ ತಿಂತಾ ಇರ್ಲಿಲ್ಲ ನಾನು. ಅವರೇ ದೇವರೇ ರಿಫ್ರೆಶ್ಮೆಂಟ್ ಆಗ್ಲಿ ಪಾಪ ನೀನು ಬಿಸ್ಕೆಟ್ ತಿನ್ನು ಅಂತ ಕೊಟ್ಟರು, ಅದಕ್ಕೆ ತಿಂದೆಪ್ಪ. ನಾವು ತಗೊಂಡು ಹೊಟ್ಟೆ ಹಸು ನೀಗ್ಸ್ಕೊಳಕ್ಕೆ ಅಂತ ತಿನ್ಬಾರ್ದು, ದೇವ್ರು ಕೊಟ್ರೆ ತಿನ್ಬೇಕು. ದೇವ್ರು ಬಂದು ಕೊಟ್ಟಾನೆ. ಹಾ, ಇನ್ನೇನು ಯಾವ್ದೋ ದುರ್ರೂಪದಲ್ಲಿ ದೇವ್ರು ಕೊಟ್ರ ಅಷ್ಟೇ. ಹೌದಾ? ಅದು ಮ್ಯಾಟ್ರ್ ಅಲ್ವಾ? ಇಲ್ಲ, ಅದೇ ಮ್ಯಾಟ್ರ್. ಏನೋ ವ್ಯೂಸ್ ಚೆನ್ನಾಗಿದೆ ಅಂತ ಆಂಟಿ ವಿಡಿಯೋ ತೆಗಿತವ್ರೆ. ತೋರಿಸಿ ನಿಮ್ಗೊಂದು. ಹೆಂಗಿದೆ ವ್ಯೂ ಹೇಳು ಬ್ರೋ. ಫುಲ್ ಬಿಸಿಲು ಬರ್ತಾ ಇದೆ ಈಗ ನೋಡಿ, ಎಲ್ಲ ಮುಂದೆ ಹೋಗ್ತವ್ರೆ ನೋಡಿ ಫ್ರೆಂಡ್ಸ್. ಆನ್ ದ ವೇ ಬರ್ಬೇಕಾದ್ರೆ ಪರಮ ಮೂರ್ತಿ ಜ್ಯೋತಿರ್ಲಿಂಗ. ಅದೇ ಫ್ರೆಂಡ್ಸ್, ಸೂರ್ಯಲಿಂಗ ಬಂದು ಅಷ್ಟಲಿಂಗಗೆ ಸೇರಲ್ಲ ಅಂತೆ. ಯಾಕಂದರೆ ಅಷ್ಟಲಿಂಗಗೆ ವರುಣಲಿಂಗದಿಂದ ಕೌಂಟ್ ಆಗುತ್ತೆ. ಆದರೆ ಸೂರ್ಯಲಿಂಗ ಇದೆ, ಆದರೆ ಅದು ಅಷ್ಟಲಿಂಗಗೆ ಸೇರ್ಕೊಳ್ಳಲ್ಲ ನೋಡಿ ಫ್ರೆಂಡ್ಸ್. ಫೈನಲಿ ಬಂದ್ವಿ ಸೂರ್ಯಲಿಂಗ.
ತಮಿಳ್ನಾಡು ತಮಿಳ್ನಾಡು. ಮಹಾನಗರ ಸಾಯಿಬಾಬಾ ಟೆಂಪಲ್ ಇದೆ. ನನಗೆ ಸಾಯಿಬಾಬಾ ಗೊತ್ತಿಲ್ಲ ಅಂದಿದ್ದು. ಯಪ್ಪ ಏನ ಜೈ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗಪ್ಪ ಮಾರ ನಾಷ್ಟ ನೋಡಿದ್ರೆ ಮೈ ಜಗಾದಲ್ಲಿ ಕೇಳ ಕಾಫಿಗೆ ಏನೇನು ಮೈ ಜಗ್ಗ ಇದೆ ಗಾಯ್ಸ್. ನೋಡಿ ನಾಷ್ಟ ನೋಡಿದ್ರೆ ಸಾಕು ನಮ್ಮ ಮೈ ಅಲ್ಲಿಗೆ ಹೊಂಟಿದೆ. ಏನು ಮಾಡೋಣ, ದೇವ್ರಿಗೆ ಬಂದಿದ್ವಿ, ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕು. ಗಣೇಶ್ ಭಾಯ್ ಅವ್ರು ಮುಂದೆ ಹೋಗ್ಬಿಟ್ರು ಅಲ್ವಾ? ನೋಡು ಸಾಯಿಬಾಬಾ ಸಿಕ್ಕೊಡೋವ್ರೆ, ಆದ್ರೂ ನಾವು ಅವ್ರನ್ನ ಬಿಟ್ಟು ಮಾಡೇ ಮಾಡಿ. ನೋಡಿ ಗೈಸ್, ವರುಣಲಿಂಗಕ್ಕೆ ಬಂದ್ವಿ. ಸೊ ಇದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಓಂ ನಮಃ ಶಿವಾಯ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ವಾಯುಲಿಂಗ 1.7 ಕಿಲೋಮೀಟರ್ಸ್ ಇದೆ. ಅದನ್ನು ಬೇಗ ಕಂಪ್ಲೀಟ್ ಮಾಡ್ತೀವಿ. ಸೊ ಇಲ್ಲಿ ಗಂಟ ನಾವು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ಸೂರ್ಯಲಿಂಗ, ವಾಯುಲಿಂಗ. ಬಟ್ ಸೂರ್ಯಲಿಂಗ ಅಷ್ಟಲಿಂಗಲ್ಲಿ ಕೌಂಟ್ ಆಗಲ್ಲ. ವಾಯು ಅಲ್ಲ, ಸೂರ್ಯಲಿಂಗ ಕೌಂಟ್ ಆಗಲ್ಲ. ಈಗ ವರುಣಲಿಂಗ ಕಂಪ್ಲೀಟ್ ಮಾಡಿದ್ವಿ. ಸೊ 5 ಲಿಂಗ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ವಾಯು ಜಲಪ್ರಸಾದ ಕುತ್ಕೊಂಡು ಬರಲಿ. ಸೊ ವರುಣಲಿಂಗಕ್ಕೆ ಈಗ ಹೋಗ್ತಿರೋದು ಅದಕ್ಕೆ ವಾಯುಲಿಂಗಕ್ಕೆ. ವರುಣಲಿಂಗ ಕಂಪ್ಲೀಟ್ ಮಾಡಿ. ಸೊ ಈಗ ಇಷ್ಟು ಲಿಂಗ ಕಂಪ್ಲೀಟ್ ಮಾಡಿದ್ದಕ್ಕೆ ಏನನ್ಸಿದೆ, ಹೆಂಗಿದೆ ಎಕ್ಸ್ಪೀರಿಯೆನ್ಸು? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಫಿಸಿಕಲಿ, ಮೆಂಟಲಿ ಎಲ್ಲ ವೀಕ್ ಆಗಿದ್ದಾವೆ. ಮುಂದೆ ಏನಾಗಿದೆ, ಫಿಸಿಕಲಿ ಕಾಲು ಸ್ವಲ್ಪ ಸ್ಟ್ರೈನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅರ್ಧ ಆಗಿದೆ, ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅಲ್ಲಿಂದ ಅರ್ಧ ಬಂದಿದೆ. ಅಲ್ಲಿಂದ ಬಂದ್ವಿ. ಅಜಯ್ ಬನ್ನಿ ಇಲ್ಲಿ. ಬನ್ರಿ. ನಾಚ್ಕೋತಾನೆ ಅವನು. ಏನ್ರಿ ನಾಚ್ಕೊಳ್ಳೋದು? 2026 ಇದ್ದೀರಾ ನೀವು. ನಾವು ಅಪ್ಗ್ರೇಡ್ ಆಗಲಿಲ್ಲ ಅಂದ್ರೆ ಹೆಂಗೆ ಅಜಯ್? ಈಗ ಇನ್ನು ಎಷ್ಟು ಲಿಂಗ ಇರೋದು? ಇನ್ನು ಈಗ 5 ಕಂಪ್ಲೀಟ್ ಮಾಡಿದ್ವಿ. ಇನ್ನು 3 ವಾಯುಲಿಂಗ. 6 ಕಂಪ್ಲೀಟ್ ಮಾಡಿದ್ವಲ್ಲ. ಸೂರ್ಯಲಿಂಗ ಕೌಂಟ್ ಬರಲ್ಲ. ಯಾಕೆ ಬರಲ್ಲ ಅಂತ ಈಗ ನೋಡು. ಗ್ರಹಗಳಲ್ಲಿ ಸೂರ್ಯನ ಗ್ರಹ ಅಂತ ಕೌಂಟ್ ಮಾಡ್ತಾರೆ. ಇಲ್ಲ, ನಕ್ಷತ್ರ ಅದು. ಮತ್ತೆ ಅದೇ ಥರ ಅಂತ ಲಾಜಿಕಲ್ ಹೇಳಿದ್ದೀನಿ. ಗೊತ್ತಿಲ್ಲ ಆ್ಯಕ್ಚುಲಿ ಅದು ಯಾವುದೋ ವಿಡಿಯೋ ನೋಡಿದೆ. ಅರುಣಾಚಲಂ ಬಂದವ್ರಿಗೆಲ್ಲ ಈ ವೈಟ್ ಲೈನ್ ತುಂಬ ಫೇಮಸ್ಸು ಮತ್ತು ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ತುಂಬ ಬಿಸಿಲಾದಾಗ ಈ ವೈಟ್ ಲೈನ್ ಮೇಲೆ ನಡ್ಕೊಂಡು ಹೋದರೆ ಅಷ್ಟು ಬಿಸಿ ಅನಿಸಲ್ಲ. ಈಗ ನೋಡಿ, ಈಗ ನಿನಗೆ ಈ ರೋಡ್ ಮೇಲೆ ನಡೀತಿರೋದಕ್ಕೂ ಇದ್ರ ವೈಟ್ ಲೈನ್ ಮೇಲೆ ನಡೀತಿರೋದಕ್ಕೂ ಡಿಫ್ರೆನ್ಸ್ ಹೇಳು. ಅಲ್ಲಿ ಅದರಲ್ಲಿ ಚುಸ್ತವೆ, ಸಾಫ್ಟ್ ಅನಿಸ್ತದೆ. ಇಲ್ಲ ಸಾಫ್ಟ್, ಸ್ವಲ್ಪ ತಣ್ಣಗಿದೆ. ಸೊ ವೈಟ್ ಲೈನ್ ತುಂಬ ಫೇಮಸ್ ಅರುಣಾಚಲಂಗೆ. ನೀವು ಟ್ರೈ ಮಾಡಿ ಅರುಣಾಚಲಂ ಬಂದಾಗ ಈ ವೈಟ್ ಲೈನ್ ಮೇಲೆ ನಡೆಯೋಕ್ಕೆ. ಓವರಾಲ್ ಆಗಿ ಚಲೋ ಮಾತಾಡೋ ಸ್ಟೇಜಾಗಿ ಯಾರೂ ಇಲ್ಲ, ನಾವು ಯಾರೂ ಇಲ್ಲ ಆ್ಯಕ್ಚುಲ್ ಆಗಿ. ಸೊ ಹಾಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅರ್ಧ ನೋವು ಬಂದ್ಬಿಟ್ಟಿದೆ ಕಾಲು. ಅಲ್ಲಿ ಮಸಾಜ್ ಮಾಡಿಸ್ಕೊಬೇಕಾಯ್ತು. ಅಲ್ಲಿ ಮಸಾಜ್ ಇತ್ತಲ್ಲ. ಇಲ್ಲಪ್ಪ, ನಾವು ಮಸಾಜ್ ಮಾಡಿಸ್ಕೊಂಡಂಗೆ, ಏನು ತಿಂದಂಗೆ, ಏನು ಕುಡಿದಂಗೆ ಸೇಮ್ ಕಂಪ್ಲೀಟ್ ಮಾಡ್ಬೇಕಂತ ಹೊರಟಿದ್ದೀವಿ. ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಹೆಂಗೆ ಕಿರಣ್? ನೀರು ಕುಡಿದಿಲ್ಲ. ಹಾಂ, ನಾವು ಅಷ್ಟೇ. ನೋಡಿ ಫ್ರೆಂಡ್ಸ್, 14 ಕಿಲೋಮೀಟ್ರಲ್ಲಿ 8 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರಲ್ಲಿ 3 ಲಿಂಗ ಕಂಪ್ಲೀಟ್ ಮಾಡಿದ್ರೆ ಅಣ್ಣಮಲೈ ಟೆಂಪಲ್. ಸೊ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 8:45 ಅಂದರೆ ನಾವು ಒಂದು 10:30 ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಬೋದು ಅಂದ್ಕೊಂಡಿದ್ವಿ. ನೋಡಿ ಗೈಸ್, ಮಾತಾಡ್ಕೊಂಡು ವಾಯುಲಿಂಗ ಹತ್ರ ಬಂದೇ ಬಿಟ್ವಿ. ಇದು 6ನೇ ಲಿಂಗ. ಇನ್ನೂ 2 ಲಿಂಗ ಇದೆ. ಸೊ ಇದನ್ನು ನೋಡ್ಕೊಂಡು ಬರ್ತೀವಿ ಒಳಗಡೆ. ಬನ್ನಿ ಫ್ರೆಂಡ್ಸ್, ನೀವು ಬಂದರೆ ತಿರುವಣ್ಣಾಮಲೈ ತುಂಬ ಚೆನ್ನಾಗಿದೆ. ಎಲ್ಲ ಲಿಂಗ ಆಶೀರ್ವಾದ ತಗೊಂಡು. ಫ್ರೆಂಡ್ಸ್,
ವಾಯುಲಿಂಗ ನೋಡಿದ್ವಿ, ಲಿಟ್ರಲಿ ಎಷ್ಟು ವೈಬ್ಸ್ ಇತ್ತಂದ್ರೆ ಒಳಗಡೆ ಫುಲ್ಲು ರಶ್ ಆಗಿತ್ತು. ಮಹಾಮಂಗಳಾರತಿ ಬೇರೆ ಆಗ್ತಾಯಿತ್ತು, ಫುಲ್ಲು ರಶ್ಶು. ಜನ ಹರ ಹರ ಮಹಾದೇವ ಅಂತ ಇದ್ರೆ ದರ್ಶನ ಮಾಡಿದ್ದು ಇಲ್ಲೇ ದೇವ್ರ ನೋಡ್ಬಿಟ್ಟು ನಾನು ಅನಿಸ್ತು. ಹೆಂಗ ಅಜಯ್? ಚೆನ್ನಾಗಿ ಅನಿಸ್ತು. ಫುಲ್ಲು ಕಷ್ಟಿದೆ, ಮತ್ತೆ ಫುಲ್ಲು ಆಗ್ಬಿಟ್ಟಿದೆ ದೇವ್ರಿಗೆ. ಅಲ್ಲಿ ಒಳಗೆ ಹೋದ್ರೆ ಒಳಗೆ ಬರೋದಾಗ ಕಷ್ಟ ಆಗಿತ್ತು. ಫುಲ್ ರಶ್ ಇತ್ತು. ಅಲ್ಲ, ಬೆಟ್ಟ ಹತ್ತ ಥರ ಗಿರಿ ಪ್ರದಕ್ಷಿಣೆ ಹಾಕ್ಸಿರ್ಬೇಕಾಯ್ತು. ಇಲ್ಲಿ ಟಾರ್ ರೋಡಲ್ಲಿ ನಡೆಯೋದು ಒಂಥರ, ಆದ್ರೆ ಬೆಟ್ಟದಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಈಗ ನಮ್ಮ ಹಿಂದೆ ಇದ್ದವರು ಹಿಂದೆ ಹೋಗೋರೆ, ನಮ್ಮ ಹಿಂದೆ ಇದ್ದವರು ಮುಂದೆ ಹೋಗೋರೆ, ನಾವು ಮಾತ್ರ ಮಿಡ್ಲಲ್ಲೇ ಇದ್ದೀವಿ. ಸೀನಬಲ್ ಡಿಸ್ಟೆನ್ಸ್ ಅಲ್ಲವ್ರೆ, ಸೊ ಅವ್ರನ್ನ ಬೀಟ್ ಮಾಡ್ಕೊಂಡು ಹೋದ್ರೆ ಓವರ್ಟೇಕ್ ಮಾಡ್ಬೋದು ಈಸಿಯಾಗಿ. ಮಾಡ್ತೀವಿ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ. ಬ್ಯಾಕ್ ಇನ್ ಬ್ಲಾಕ್ ನೋಡಿ ಫ್ರೆಂಡ್ಸ್, ಇಲ್ಲೇ ಇದ್ದವರು ಫೋಟೋಗೋಸ್ಕರ ನಮ್ಮ ಜೊತೆ ಬಂದ್ಬಿಟ್ರು. ಗಾಯ್ಸ್ ಫುಲ್ ಟಯರ್ಡು, ಫುಲ್ ನಾನು ಅಕ್ಕನ್ ಚಿನ್ನು ಜ್ಯೂಸ್ ಕುಡಿಬೇಕೀಗ. ಏನು ನಿಮ್ಮ ಸ್ಟ್ರೀಟ್ ಬ್ಲಾಗ್ ಅಲ್ಲಪ್ಪ, ಭಕ್ತಿಯಿಂದ ಗಾಯ್ಸ್ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಗಾಯ್ಸ್. ಸೀನ್ ನೋಡಕ್ಕೆ ಹೆಂಗಿದೆ ಗೊತ್ತಾ, ಮಾತಾಡ್ಬೋದು ಇದ್ರ ಥರ. ಓನ್ಲಿ ಕೂಲಿಂಗ್ ಗ್ಲಾಸೇ ಮಿಸ್ ಅಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವೆಯ್ಟ್ ಇನ್ನೊಂದು ಚಂದ್ರಲಿಂಗ ಬಂದು ಮಾತಾಡ್ಕೊಂಡು ಚಂದ್ರಲಿಂಗ ಹತ್ರ ಬಂದಿದ್ದೀವಿ. ಇದು ಅಷ್ಟಲಿಂಗ ಒಳಗಡೆ ಸೇರ್ಕೊಳ್ಳಲ್ಲ, ಬಟ್ ಚಂದ್ರಲಿಂಗ, ವಾಯುಲಿಂಗ, ಗ್ರಹಗಳ ಲಿಂಗ ಥರ ಪ್ರತಿಷ್ಠಾಪನೆ ಮಾಡಿದ್ರು. ಚಂದ್ರಲಿಂಗ ನೋಡ್ಕೊಂಡ್ ಬಂದ್ವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನೋಡ್ಬೋದು ನೀವು. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕೂತ್ಕೊಳ್ಳೋಕ್ಕೆ ಚೇರು, ಮತ್ತೆ ನೋಡಿದ್ರೆ ಅಲ್ಲಲ್ಲಿ ಊಟ ಮಾಡಕ್ಕೆ ರೆಸ್ಟೋರೆಂಟ್, ಹೋಟೆಲ್ ಐತೆ, ಕಾಸಿಲ್ಲ. ಆ ಥರ ಎಲ್ಲ ಇದೆ. ಸೊ ಎಲ್ಲ ಯೂಸ್ ಮಾಡ್ಕೊಬೋದು. ಯಾರಿಗೂ ಭಕ್ತಾದಿಗಳಿಗೆ ಸುಸ್ತಾಗ್ದಂಗೆ ಇಲ್ಲ. ಕೇಳಿ ನನ್ ಕೇಳಿ, ಅವನು ಕೇಳಬೇಡಿ. ರೊಕ್ಕ ಜಾಸ್ತಿ ತರಬೇಕಿಲ್ಲಿ, ಇಲ್ಲ ಅಂದ್ರೆ ಏನ್ ಪ್ರಸಾರ ಏನಾಗುತ್ತೆ, ಕಾಸಿರೋ ಖಾಲಿ ಆಗುತ್ತೆ. ಸ್ಲೀಪರ್ ಕೋಚಿಂಗ್ ಬಂದ್ರೆ ಉಳಿತೀರಾ, ಜನರಲಿಗೆ ಬಂದ್ರೆ ಸಾಯ್ತೀರಾ ಅಷ್ಟೇ. ನೋಡಿ ಫ್ರೆಂಡ್ಸ್, ಹೀಗೆ ಬರ್ಬೇಕಾದ್ರೆ ಒಬ್ರು ಹೇಳಿದ್ರು, ನಾವು ಯಾಕೆ ಗಿರಿ ಪ್ರದಕ್ಷಿಣೆ ಆಗ್ತೀವಿ ಅಂದರೆ, ಪಾರ್ವತಿ ದೇವರಿದ್ದಾರಲ್ವ, ಪಾರ್ವತಿ ದೇವರವರು ಶಿವ ಹತ್ರ ಕೇಳಿದ್ರಂತೆ, ನನ್ನ ನಿಮ್ಮ ಅರ್ಧಾಂಗಿನಿಯಾಗಿ ಸ್ವೀಕರಿಸಿ ಅಂತ. ಸೊ ಸ್ವೀಕರಿಸಿ ಅಂದಾಗ ಶಿವ ಅಂದರು, ನಿನಗೆ ಆ ವರ ಕೊಡಬೇಕಂದ್ರೆ ನೀನು ನನಗೆ ಏನಾದರೂ ಈಗ ಋಷಿಗಳು ಹೇಗೆ ತಪಸ್ಸು ಮಾಡಿ ವರ ಪಡಿತಿದ್ರು ಆ ಥರ ಏನಾದರೂ ಮಾಡು ಅಂತ ಹೇಳಿದಾಗ ಪಾರ್ವತಿ ದೇವರು ಈ ಗಿರಿ ಬೆಟ್ಟ ಇದೆಯಲ್ಲ, ಕಾಣಿಸಿದೆಯಲ್ಲ, ಈ ಗಿರಿ ಬೆಟ್ಟನೇ ಶಿವ ಆಗಿ ಭಾವಿಸಿ ಗಿರಿ ಪ್ರದಕ್ಷಿಣೆ ಅಂತ ಈ ಬೆಟ್ಟ ಸುತ್ತ ಪ್ರದಕ್ಷಿಣೆ ಹಾಕಿದ್ರಂತೆ. ಪ್ರದಕ್ಷಿಣೆ ಹಾಕಿ ವರ ಕೇಳಿದಾಗ ಆ ವರವಾಗಿ ಕೊಟ್ಟಿದ್ದೆ ಅರ್ಧಾಂಗಿನಿಯಾಗಿ ಸ್ವೀಕರಿಸಿದ್ರಂತೆ ಶಿವ. ಸೊ ಆಮೇಲೆ ಇದರಿಂದ ಪಾರ್ವತಿ ದೇವರು ನಾನು ಹೇಗೆ ಗಿರಿ ಪ್ರದಕ್ಷಿಣೆ ಹಾಕಿ ವರವನ್ನು ಪಡ್ಕೊಂಡು, ಅದೇ ಥರ ಬರೋ ಭಕ್ತಾದಿಗಳು, ನಿಮ್ಮನ್ನು ನೋಡೋಕ್ಕೆ ಬರೋ ಭಕ್ತಾದಿಗಳು ಅವರು ಗಿರಿ ಪ್ರದಕ್ಷಿಣೆ ಹಾಕಿ ಅವರು ವರವನ್ನು ಕೇಳಲಿ ಅಂತ ಮಾಡಿದ್ದೆ ಈ ಗಿರಿ ಪ್ರದಕ್ಷಿಣೆ. ಸೊ ಅದಕ್ಕೆ ಎಲ್ಲ ದೇವತೆಗಳು ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿ ಹೋಗಿದ್ದಾರೆ ಅನ್ನೋದು ಒಂದು ನಂಬಿಕೆ. ನೋಡಿ ಫ್ರೆಂಡ್ಸ್, ಕುಬೇರ ಲಿಂಗಕ್ಕೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಕ್ಯೂ ಹೆಂಗಿದೆ ಈಶಾನ್ಯ ಲಿಂಗಗೆ, ಫುಲ್ಲು ಕ್ಯೂ ಇದೆ. ಇದು ಕ್ಯೂ ನಿಂತ್ಕೊಳ್ಳೋಕ್ಕೆ 1 hour ಬೇಕಾಗುತ್ತೆ ಅನ್ಸುತ್ತೆ. ಓ ಸಾರಿ, ಇದಕ್ಕೆ ಈಶಾನ್ಯ ಲಿಂಗ ಅಲ್ಲ, ಇದು ಮೋಕ್ಷ ಮಾರ್ಗ ಕಣೋ, ಮೋಕ್ಷ ಮಾರ್ಗಕ್ಕೆ ಇಷ್ಟು ದೊಡ್ಡ ಕ್ಯೂ ಇದೆ. ಆಲ್ಮೋಸ್ಟ್ 1 hour ಆಗ್ಬೋದು ಮೋಕ್ಷ ತಗೊಳ್ಳೋಕ್ಕೆ. ಗಾಯ್ಸ್, ಈಗ ಲಾಸ್ಟ್ ಲಿಂಗ ಉಳಿದಿದ್ದು. ಮತ್ತು ಎಷ್ಟು ಕಿಲೋಮೀಟ್ರ್? 4 ಕಿಲೋಮೀಟ್ರ್. ಈಶಾನ್ಯ ಲಿಂಗ. ಇವರು ನಮ್ಮ ಪ್ರಸನ್ನ, ನಮ್ಮ ATM. ಫೈನಲಿ ಫ್ರೆಂಡ್ಸ್, ಲಾಸ್ಟ್ ಲಿಂಗ ಈಶಾನ್ಯ ಲಿಂಗಕ್ಕೆ ಬಂದ್ವಿ. 8 ಲಿಂಗನೂ ಮುಗಿಸ್ದಂಗೆ ಆಯಿತು ಈ ಲಿಂಗ ಮುಗಿಸೋದ್ರಿಂದ. ಸೊ ನೆಕ್ಸ್ಟ್ ನಾವು ಅರುಣಾಚಲೇಶ್ವರ ನೋಡೋಕೆ ಹೋಗ್ತೀವಿ. ಈಶಾನ್ಯ ಲಿಂಗ ನೋಡ್ಕೊಂಡ್ಬಿಟ್ಟು ಎಷ್ಟೊಂದು ಕ್ಯೂ ಇದೆ.
ನೋಡಿ ಫ್ರೆಂಡ್ಸ್, ಇನ್ನೂ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇನ್ನೂ 2 ಅವರ್ ಆಗ್ಬೋದು ಅಂತಿದ್ದಾರೆ. ಸೊ ಹಿಂಗೆ ಬರ್ಬೇಕಾದ್ರೆ ನೋಡಿದ್ವಿ, ಈ ಥರ ಪಿಲ್ಲರ್ಸು 1000 ಪಿಲ್ಲರ್ಸ್ ಇದೆ ಅಂತೆ. 1000 ಪಿಲ್ಲರ್ಸ್ ಮಂಟಪಂ. ಫುಲ್ ಟಯರ್ಡು, ಏನು ಮಾಡೋಕ್ಕಾಗ್ತಾ ಇಲ್ಲ. ನಿಂತಿದ್ದೀವಿ ಲೈನಿಗೆ, ನಿಂತಿದ್ದೀವಿ. ರೋಹಿತ್ ಮಾರಿ ನೋಡಿ ನನಗೆ ನೋಡೋಕ್ಕಾಗ್ತಾ ಇಲ್ಲ. ನಾನು ಸ್ವಲ್ಪ ಸ್ಮಾರ್ಟ್ ಬಾ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನೋಡಿ ಫ್ರೆಂಡ್ಸ್, ಮಾಡೆಲ್ ಆಫ್ ರಾಜಗೋಪುರಂ, ಅರುಣಾಚಲೇಶ್ವರ, ಅರುಣಾಚಲ. ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫುಲ್ ಟಯರ್ಡ್ ಆಗಿದೆ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಫುಲ್ ಟಯರ್ಡ್. ಕಿರಣ್, ಫುಲ್ ಟಯರ್ಡಾ? ನಾಳೆ ಊಟ ಬೇಕಾ ಬೇಡವಾ? ಬೇಕು ಈಗ. ಹಾಂ ಸಚಿನ್, ಊಟ ಬೇಕಾ ಬೇಡವಾ? ಬೇಕಪ್ಪ, ಊಟ ಇಲ್ಲ ಅಂದ್ರೆ ಮುಖ ನೋಡಿ ಹೆಂಗಾಗಿ. ನಾವು ಚಿತ್ರದುರ್ಗ ಇವಾಗ. ಸರಿ, ಊಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಊಟಕ್ಕೆ ಹೋಗಿ ಸಿಗ್ತೀವಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಫೈನಲಿ ಎಲ್ಲ ಟೆಂಪಲ್ ದರ್ಶನ ಮುಗೀತು, ಊಟ ಮುಗೀತು. ಊಟ ಅಂತ ಊಟದ ವಿಷಯ ಒಂದು ವಿಡಿಯೋನೇ ಮಾಡ್ಬೇಕು ಸಪ್ರೇಟ್ ನಾವು. ಅನ್ಲಿಮಿಟೆಡ್ ರೈಸ್. ಶಾಪ್ ಹೆಸರು ಬಂದು ನಿಮ್ಗೆ ಟೆಂಪಲ್ ಪಕ್ಕನೇ ರಾಮನ್ಸ್ ಖಾರ ಮುಳುಚು ಅಂತ ಹೆಸರು. ಏನ್ ತಿಂತೀರ ಬಿಡ್ತೀರ ಗೊತ್ತಿಲ್ಲ, ಖಾರ ಮುಳಿಸಿ ತಿನ್ಬೇಕು. ಫೇಮಸ್ ತಮಿಳ್ನಾಡು ಖಾರ ಮುಳುಚು. ರಾಮನ್ಸ್ ಹೋಟೆಲ್, ವೆಜ್ ಹೋಟೆಲ್. ಅಲ್ಲಿ ಏನ್ ಫೇಮಸ್ ಅಂದ್ರೆ ಕಾರಂ ಪುಳಿಚು ಅಂತ ಒಂದು ಖಾರದ ಸಾಂಬಾರು. ಓಕೆನಾ? ಆ ಖಾರದ ಸಾಂಬಾರನ್ನ ಹಾಕ್ಸ್ಕೊಂಡು 3 ಸಲ ತಿಂದಿದ್ದೀವಿ ನಾವು. 100 ರೂಪೀಸ್ ಅನ್ಲಿಮಿಟೆಡ್ ರೈಸು, ಹಪ್ಳ ಕೊಡ್ತಾರೆ. ಎಲ್ಲ ಮಾಮೂಲಿ ಫುಲ್ ಮೀಲ್ಸ್ ಏನಿರುತ್ತೆ ಮಿನಿ ಮೀಲ್ಸ್ ಕೊಡ್ತಾರೆ. ವರ್ತಿತ್ತು ಸ್ವಲ್ಪ. ಎಲ್ಲರೂ 3 ಸಲ ತಿಂದ್ರು. ಇವ್ ನೋಡಿ ಕಳ್ಳ 4 ಸಲ ತಿಂದ. 3 ಸಲ ತಿಂದಿದ್ವಿ. 3 ಸಲ ಮಜ್ಜಿಗೆ ಲಾಸ್ಟಲ್ಲಿ ನೋಡಿದ್ವಿ. ಸಚಿನ್ ನಾನಲ್ಲ ಇಲ್ಲಿ ನೋಡಿ ಹಿಂಗಿತ್ತು. ಇವಾಗ ಟ್ರೈನು ಯಾಕೋ ರೆಸ್ಟ್ ಕಾಣಿಸ್ತಿದ್ದು, ಲೇಟ್ ಆಗುತ್ತೆ ಅಂದ್ಬಿಟ್ಟು ನಡೆಯಕ್ಕಾಗ್ತಿಲ್ಲ. ಬಸ್ಸಲ್ಲಿ ಹೋಗ್ತಿದ್ದು. ಎಲ್ಲ ಬರ್ತಾವ್ರು ನೋಡಿ ಹಿಂದೆ ನಡ್ಕೊಂಡು. ಯಾಕ್ರ ಸುಸ್ತಾ ಫುಲ್ಲು? ಯಾರು ನಿದ್ದೆ ಬರ್ತೈತೆ. ಬಸ್ಸಿಗೆ ಹೋಗಿ ಹತ್ತಕ್ಕೆ ಹೋಗ್ತಿದ್ವಿ. ಸೊ ಫೈನಲಿ ಇದಾಗಿತ್ತು ನಮ್ಮ ತಿರುವಣ್ಣಾಮಲೈ ಟ್ರಿಪ್ಪು. ನಾವು ಬಸ್ ಈಗ ಹತ್ತಿಗೆ ಹೋಗ್ತೀನಿ. ಅಲ್ಲೊಂದು ನಿಮ್ಗೆ ಲಾಸ್ಟ್ ಕ್ಲಿಪ್ ತೋರಿಸ್ತೀನಿ. ಲಾಸ್ಟ್ ಕ್ಲಿಪ್ ಆದಮೇಲೆ ನಾನು ಈ ಬ್ಯೂಟಿಫುಲ್, ಸ್ವೀಟ್ ಆ್ಯಂಡ್ ಮೆಮೊರಬಲ್, ಡಿವೋಷ್ನಲ್ ವ್ಲಾಗು ಮುಗಿಯುತ್ತೆ. ಲವ್ ಯು ಆಲ್. ಅಷ್ಟೇ.